ಹಲೋ ಫ್ರೆಂಡ್ಸ್, ಇದು ವ್ಲಾಗ್ ಅಲ್ಲ. ನನಗೆ ವ್ಲಾಗ್ ಅಂತ ಇರೋ ಅನ್ನಿಸ್ತಿಲ್ಲ. ನನ್ನ ಮನದಾಳದ ಮಾತನ್ನ ಹೇಳಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನಗೆ ಎಲ್ಲ ವೀಡಿಯೋಗಳಲ್ಲೂ ಇದು ಕೂಡ ಒಂದು ಸ್ಪೆಷಲ್ ವೀಡಿಯೋ. ಎಷ್ಟೋ ಸ್ಪೆಷಲ್ ವೀಡಿಯೋಸ್ ಇದೆ, ಅದರಲ್ಲಿ ಇದು ಕೂಡ ಒಂದು ಸ್ಪೆಷಲ್ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನನಗೆ ಬೇಕು. ನನಗೆ ಲೈಕ್ಸ್ ಬರುತ್ತೋ, ಕಮೆಂಟ್ಸ್ ಬರುತ್ತೋ, ವ್ಯೂ ಬರುತ್ತೋ ಅದು ಬೇಕಿಲ್ಲ. ಈ ವಿಡಿಯೋಲಿ ನನ್ನ ಪಿಯಾನ ಅಂತ ಹೆಸರು ಹಾಕಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಂಗೆ ತುಂಬಾ ಸ್ಪೆಷಲ್ಲು. ಸೊ ಅವಳ ಬಗ್ಗೆನೇ ಆಗಿರುತ್ತೆ. ಅವಳೇ ಇದಕ್ಕೆ ಮೇನ್ ಪಾರ್ಟ್, ನಮ್ಮ ಪಿಯಾನ. ಸೊ ಇದು ಪಿಯಾನನಿಗೋಸ್ಕರ ಮಾಡ್ತಿರೋ ವಿಡಿಯೋ. ಯಾವ ಬಾಯಲ್ಲಿ ನಾನು ಪಿಯಾನ ಮಿಸ್ ಯು ಅಂದ್ಬಿಟ್ಟು ರೀಸೆಂಟಾಗಿ ಒಂದು 4-5 ವ್ಲಾಗ್ ಹಿಂದೆ ಹಾಕಿದ್ನೋ ಏನೋ. ನಮ್ಮ ಹಸ್ಬೆಂಡ್ ಹೇಳಿದ್ರು, ಅವಳಿಗೆ ಜಸ್ಟ್ ಬರ್ತಾಯಿಲ್ಲ, ಅವ್ರ ಅಪ್ಪ ಬೈತಿದ್ದಾರೆ ಅಂತ ಅಷ್ಟೇ ಅಲ್ವಾ, ಅದಕ್ಕೆ ಅಂತ ಮಿಸ್ ಯು ಅಂತ ಹಾಕ್ತೆ ಅಂದರು. ಇವಾಗ ನನಗೇನಂತ ಹಾಕಲಿ? ನಾನು ಆವಾಗಲೇ ಮಿಸ್ ಯು ಅಂತ ಹಾಕ್ಬಿಟ್ಟೆ. ಬಟ್ ಇವಾಗೇನಂತ ಹಾಕಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಜಸ್ಟ್ ಅವಳು ನಮ್ಮ ಮನೆಗೆ ಬರ್ತಾಯಿಲ್ಲ, ಕೆಳಗಡೆ ಇರ್ತಾಯಿದ್ಲು, ಔಟ್ಸೈಡ್ ನೋಡ್ತಾ ಇದೆ. ಬಟ್ ಇವಾಗ ಅವಳ ಇನ್ಯಾವತ್ತೂ ನೋಡೋಕ್ಕಾಗಲ್ಲ. ನಾನು ನೆನೆಸ್ಕೊಂಡ್ರೇ ಬೇಜಾರಾಗ್ತಾಯಿದೆ. ನಾವಂತೂ ಮಗು ಹುಡ್ಕೊಂಡು ಹೋಗಿರಲಿಲ್ಲ. ಮಗುನೇ ನಮ್ಮನ್ನು ಹುಡ್ಕೊಂಡು ಬಂತು, ನಮ್ಮನ್ನು ಅಷ್ಟೊಂದು ಹಚ್ಕೊಂತು. ಅವಳಷ್ಟೇ ನಾವು ಅವಳನ್ನ ಹಚ್ಕೊಂಡ್ಬಿಟ್ವಿ. ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಆದರೆ ಅವಳದು ಎಲ್ಲ ಕ್ಲಿಪ್ಪಿಂಗ್ಸೂ ನಾನು ಇದ್ರಲ್ಲಿ ಆ್ಯಡ್ ಮಾಡಲೇಬೇಕು. ಪಿಯಾನನ ಯಾರಾದರೂ ಇಷ್ಟಪಟ್ಟಿದ್ರೆ ನನ್ನ ವ್ಲಾಗ್ ನೋಡಿ. ಸೊ ನೀವು ನಮ್ಮ ಪಿಯಾನನ ಈ ವ್ಲಾಗಲ್ಲಿ ಲಾಸ್ಟ್ ನೋಡ್ಕೊಂಬಿಡಿ ಅಷ್ಟೇ. ಮತ್ತು ನಿಮ್ಗೆ ಇನ್ಯಾವ ವ್ಲಾಗಲ್ಲೂ ನಮ್ಮ ಪಿಯಾನ ಬರೋಲ್ಲ. ಆ್ಯಕ್ಚುಲಿ ಅವಳ ಹೆಸರು ಪಿಯಾನ ಅಲ್ವಂತೆ, ಪ್ರಿಯಾನ ಅಂತೆ. ಅವ್ರ ಅಪ್ಪ ಹೇಳಿದ್ರು ಲಾಸ್ಟಲ್ಲಿ ಫೋಟೋ ಟೈಮಲ್ಲಿ ಪ್ರಿಯಾನ ಅಂತ. ನಾವು ಪಿಯಾನ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸ್ಟೋರಿ ಏನು ಹೇಳಬೇಕು ಅಂತ ಅಂದರೆ, ಅವರು ಇಲ್ಲೊಂದು ಚಿಕ್ಕ ಮನೇಲಿದ್ದರು. ನಿಮಗೆ ಹೇಳಿದ್ದೆ, ಅವರು ಗೌರಿ ಹಬ್ಬದಲ್ಲಿ ನಿಮಗೆ ಅವಳು ಬಳೆ ಕೊಡಿಸಿದೆ ಗೊತ್ತಾ, ಬ್ಲೂ ಕಲರ್. ಇವಾಗ ಲಾಸ್ಟ್ 2 ವ್ಲಾಗ್ಸ್ ಬ್ಯಾಕು ಗೌರಿ ಗಣೇಶ ಹಬ್ಬಕ್ಕೆ ಇಲ್ಲೇ ಹಬ್ಬಕ್ಕೆ ಹೋದ್ರು. ಇವಾಗ ನಮಗೆ ಪಿಯಾನ ನೆನಪಾಗ್ತಲ್ಲ, ಅವಳಿಗೆ ಏನಾದ್ರು ಬಳೆ ತರಬೇಕು, ಸರ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ವಿ. ಸರ ಕೊಡ್ಸೋಕ್ಕಾಗಲೇ ಇಲ್ಲ. ಫೈನಲಿ ಕ್ಲಿಪ್ಸ್ ಎಲ್ಲ ಕೊಡಿಸಿದ್ದೀವಿ, ಹೇರ್ ಬ್ಯಾಂಡ್ ಕೊಡಿಸಿದ್ದೀವಿ, ಒಂದು ಫೋನ್ ಕೊಡಿಸಿದ್ದೀವಿ, ಆಮೇಲೆ ಬಳೆ ಕೊಡಿಸಿದ್ದೀವಿ. ಬಟ್ ಸರ ಕೊಡಿಸ್ಬೇಕು ಅವಳು ಕತ್ತಿಗೆ ಅಂತ ಅಂದ್ಕೊಂಡ್ವಿ. ಅದೊಂದು ಆಗಿಲ್ಲ ನಮಗೆ. ಮೊನ್ನೆ ನಮ್ಮ ಅತ್ತೆ ಗೌರಿ ಹಬ್ಬದಲ್ಲಿ ಹೇಳಿದ್ರು ಸರ ಕೊಡ್ಸೋಣ ಅಂತ. ಈ ಹಬ್ಬ ಅಮ್ಮ ಇನ್ನೂ ಇಷ್ಟೊಂದು ಹಬ್ಬ ಇದೆ, ಎಲ್ಲ ಹಬ್ಬಕ್ಕೂ ಒಂದೊಂದು ಹಬ್ಬಕ್ಕೂ ಒಂದು ಕೊಡಿಸಿದ್ರಾಯ್ತು. ಎಲ್ಲ ಇವಾಗಲೇ ಕೊಡಿಸ್ಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ಏನು ಕೊಡಿಸೋದು, ನೆಕ್ಸ್ಟ್ ಹಬ್ಬಕ್ಕೆ ಏನು ಕೊಡಿಸೋದು ಅಂದ್ಬಿಟ್ಟು ಯೋಚನೆ ಮಾಡಿದ್ವಿ. ಸರ ಒಂದು ಕೊಡಿಸಿಲ್ಲ. ನೋಡಿದ್ರೆ ಸುಮ್ಮನೆ ತುಂಬ ಇಳಿಯೋದು ಬೇಡ ಅನಿಸುತ್ತೆ. ಗೌರಿ ಗಣೇಶ ಹಬ್ಬದ ದಿನ ಇದ್ಲು, ಬಳೆ ಕೊಡಿಸಿದ್ವಿ. ಗೌರಿ ಗಣೇಶ ಹಬ್ಬದ ದಿನವೂ ಇದ್ಲು, ನೆಕ್ಸ್ಟ್ ಡೇನೂ ಇದ್ಲು, ಎಲ್ಲ ಇದ್ಲು. ನೋಡಿದ್ರೆ ಅದಾಗಿ 2-3 ಡೇಸ್ ಆದಮೇಲೆ ಮಿಡ್ ನೈಟಲ್ಲಿ ಇದ್ದಕ್ಕಿದ್ದಂಗೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಏನೂ ಇನ್ಫಾರ್ಮ್ ಮಾಡಿಲ್ಲ. ನಿಜ ನಮಗೂ ಗೊತ್ತಿಲ್ಲ. ಆದರೆ ಅವ್ರ ಅಪ್ಪ ಅಮ್ಮ ಮೊದಲೆಲ್ಲ ನಮ್ಮನ್ನ ತುಂಬ ಬಿಡ್ತಿದ್ರು ನಮ್ಮ ಮನೆಗೆ. ಆಮೇಲೆ ಮಗು ಯಾಕೋ ತುಂಬ ಹಠ ಮಾಡೋಕ್ಕೆ ಶುರು ಮಾಡ್ತಂತೆ. ಒಪ್ಕೋಬೇಕಲ್ವ ನಾವು, ನಮ್ಮ ಅಲ್ಲಿರಲ್ಲ, ನನ್ನ ಸಂಗೀತ ಮನೆಗೆ ಹೋಗಬೇಕು, ನನ್ನ ಅಜ್ಜಿ ಮನೆಗೆ ಹೋಗಬೇಕು ಅಂದ್ಬಿಟ್ಟು ಹಠ ಮಾಡಿ ಅವ್ರ ಅಮ್ಮ ಮೊದಲೇ ಚಿಕ್ಕ ಹುಡುಗಿ ಥರ ಇದ್ದಾಳೆ. ಅವಳನ್ನ ಕಂಡ್ರೆ ಯಾರಿಗೂ ಭಯ ಆಗಲ್ಲ. ಇನ್ನು ನಮ್ಮ ಪಿಯಾನ ಅಂತ ಅರ್ಧ ಮುಗ್ಬಿಡ್ತಾಳೆ. ಹೊಡೆದು ಬಿಡ್ತಿದ್ಲಂತೆ, ಹಠ ಮಾಡ್ತಿದ್ಲಂತೆ, ಅವ್ರ ಅಮ್ಮನಿಗೆ ಪರಿಚಯದು ಎಲ್ಲ ಮಾಡ್ತಿದ್ಲಂತೆ. ಅದಕ್ಕೆ ತುಂಬ ಕಡಿಮೆ ಮಾಡಿದರು. ಬಟ್ ಅವ್ರ ಊರು ಬಿಟ್ಟು ಹೋಗೋದೊಂದು 3-4 ದಿನ ಮುಂಚೆ ಅವ್ರ ಅಪ್ಪ ಮನೇಲಿ, ಅವ್ರ ಅಪ್ಪನ ಕಂಡ್ರೆ ಹೆದರ್ಕೊತಾಯಿದ್ಲು. ಅವ್ರ ಅಪ್ಪ ಇದ್ರೂ ಕಳಿಸ್ತಾಯಿದ್ರು, ಅವ್ರ ಅಮ್ಮನೂ ಕಳಿಸ್ತಾಯಿದ್ರು. ಆರಾಮಾಗಿ ನಮ್ಮ ಮನೇಲಿ ಬಂದು ಹೋಗಿ ಮಧ್ಯಾಹ್ನ ಊಟ ಮಾಡೋದು, ನೈಟ್ ಊಟ ಮಾಡೋದು, ಹೀಗೆಲ್ಲ ಇದ್ದು. ಇದ್ದಕ್ಕಿದ್ದಂಗೆ ಮಿಡ್ ನೈಟಲ್ಲಿ ಹೊರಟೋಗಿದ್ದಾರೆ. ಯಾಕೆ ಏನೂ ಗೊತ್ತಿಲ್ಲ ನಮಗೆ. ಅವ್ರದ್ದು ನಾಗಾಲ್ಯಾಂಡ್ ಬಿಟ್ಟು ಮುಂದೆ ಬಿಹಾರೀಸ್ ಅವರು, ಬಿಹಾರ್ ಲ್ಯಾಂಗ್ವೇಜು. ನನಗೆ ನೆನೆಸ್ಕೊಂಡ್ರೆ ಹಿಂಗೆ ಅನ್ನಿಸಿದೆ ಅಂದರೆ, ನಾನಿನ್ನು 24 hours ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರಲಿಲ್ಲ. ಎಷ್ಟೋ ಸರಿ ಕಳಿಸ್ಬಿಡ್ತಿದ್ದೆ, ಪಿಯಾನ ಹೋಗು, ಆಮೇಲೆ ಬಾ ಹೋಗು, ನಾನು ಸ್ವಲ್ಪ ಮಲ್ಕೋಬೇಕು, ನಂಗೆ ಸ್ವಲ್ಪ ಕೆಲಸ ಇದೆ, ಹೀಗೆಲ್ಲ ಹೇಳಿ ಕಳಿಸ್ತಿದ್ದೆ. ಅಟ್ಲೀಸ್ಟ್ ಒಂದು ದಿನಕ್ಕೆ 2 ಸಲ ಏನಾದರೂ ಬರ್ತಾಯಿದ್ಲು. ನೈಟ್ ಊಟ ಟೈಮ್ ಬರ್ತಾಯಿದ್ಲು, ಇಲ್ಲ ಮಧ್ಯಾಹ್ನ ಬರ್ತಾಯಿದ್ಲು, ಇಲ್ಲ ಬೆಳಗ್ಗೆ ದೀದಿ 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 ಸಂಗೀತ ದೀದಿ ಅಂದ್ಕೊಂಡು ಮನೆಗೆ ಬರ್ತಾಯಿದ್ಲು.
ನಮ್ಮ ಪಿಯಾನೋಗೋಸ್ಕರ ನನ್ನ ಕಣ್ಣಲ್ಲಿ ಒಂದು ಡ್ರಾಪ್ಸ್ ನೀರು ಹೋದ್ರೂ ನನಗೇನೂ ಇದಿಲ್ಲ. ನಾನಂತೂ ಯಾವತ್ತೂ ಇಷ್ಟು ಮಗು ಹಚ್ಕೊಂಡಿಲ್ಲ. ಇಂಥ ಮಗು ನಾನು ಎಲ್ಲೂ ನೋಡೂ ಇಲ್ಲ ಅನ್ಬೋದು. ಹುಟ್ಟಿದ್ರೆ ಎಲ್ಲರಿಗೂ ಈ ಥರ ಮಗು ಹುಟ್ಟಬೇಕು, ನಾನು ಎಲ್ಲರಿಗೂ ಆ ಥರ ಕೇಳ್ಕೊತೀನಿ. ಹೆಂಗೆ ಸಾಕ್ಬೋದು ಗೊತ್ತಾ ಈ ಮಗುನ? ಬರೀ ಊಟ ಮಾಡಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಚುಲಿ ಅದು ಮಗು ಹೋಗೋಕ್ಕೆ ಮುಂಚೆ 3-4 ದಿನ ಮುಂಚೆ ಮಗು ಜ್ವರ ಕೂಡ ಬಂದಿತ್ತು. ನಾವು ಕಂಡುಹಿಡಿದ್ವಿ, ಅವ್ರ ಅಪ್ಪ ಅಮ್ಮ ಕಂಡುಹಿಡಿದ್ರೋ ಇಲ್ವೋ ಗೊತ್ತಿಲ್ಲ. ಕೆಮ್ತಾ ಇದ್ಲು, ಜ್ವರ ಬಂದಿತ್ತು ಅವಳಿಗೆ. ಆದರೂ ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ಲು. ಬೇರೆ ಮಕ್ಕಳಾದರೆ ಹಿಂಗೆ ಟೈರ್ಡ್ ಥರ ಇರ್ತಾರೆ, ಬಟ್ ಅವಳು ಹಂಗೆಲ್ಲ ಇರಲಿಲ್ಲ, ಚೆನ್ನಾಗಿದ್ಲು. ಇನ್ಯಾವತ್ತು ಅಲ್ಲಮ್ಮ ಅಜ್ಜಿ ಊಟ ಮಾಡು, ಊಟ ತಿನ್ನು. ಮೊನ್ನೆ ನಮ್ಮ ಮಾವಂಗೆ ತುಂಬ ಕ್ಲೋಸ್ ಆಗಿಬಿಟ್ಟೆ, ಗಿರಿಯಾ ಸುಮ್ಮನೆ ಕೂತ್ಕೋ ಅಂತಾಳೆ. ನಾನು ಹಂಗೆ ಕೋಪ ಬರೆಸ್ತಾ ಇದ್ರೆ ಏನಾದ್ರು ಕೇಳಿದ್ರು ಕೊಟ್ಟಿಲ್ಲ ಅಂದರೆ, ಅವರಾಣಿ ಕೊಡು ಬಾ. ನನಗೆ ಅಡ್ಡೆಸ್ರು ಅವರಾಣಿ, ಅವಳು ಡೌರಾಣಿ, ನಾಗಲಕ್ಷ್ಮಿ ನಾಗಿಣಿ, ಅಮಿತ್ ನಾಗರಾಣಿ, ನನ್ನ ತಂಗಿ ಗಂಡಗೆ ಗುಂಡಿ, ಪಲ್ಲವಿಗೆ ಪಲ್ಲಿ, ಆಮೇಲೆ ನೇತ್ರಿಗೆ ಮಲ್ಲಿ, ನಮ್ಮ ಹಸ್ಬೆಂಡ್ಗೆ ರೀಸೆಂಟಾಗಿ ಬೇಬಿ ಅಂತ ಹೆಸರಿಟ್ಟಿದ್ಲು. ಈ ಥರ ಎಲ್ಲರ ಹೆಸರು ಹೇಳ್ತಾಯಿದ್ಲು. ಯಾವತ್ತೂ ಅವಳು ವಾಯ್ಸ್ ಕೇಳಿಸ್ಕೊಳಕ್ಕಾಗಲ್ಲ, ಇನ್ಯಾವತ್ತೂ ಅವಳು ನೋಡೋಕ್ಕಾಗಲ್ಲ ಅಂತ ನನಗೆ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ. ಬಟ್ ಎಲ್ಲರೂ ಅಂದರೂ ಬೇರೆಯವ್ರ ಮಗುನೇ ಮರೀಲೇಬೇಕಂತ ಮರಿತಿದ್ದೀನಿ. ನಾನು ಇಲ್ಲ ಅಂತ ಸುಳ್ಳು ಹೇಳಲ್ಲ, ನಾನು ಊಟ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ನಮ್ಮ ಪಿಯಾನನ ಬಗ್ಗೆ ನಾನು ಡೀಟೇಲ್ಸ್ ಹೇಳಬೇಕಾಗಿತ್ತು. ರಿಯಲಿ ಮಿಸ್ ಯು ಪಿಯಾನ, ಐ ಲವ್ ಯು ಸೋ ಮಚ್. ನನ್ನ ವ್ಲಾಗ್ ಏನಾದರೂ ಅವ್ರ ಅಪ್ಪ ಅಮ್ಮ ನೋಡ್ತಾ ಇದ್ರೆ ಒಂಚೂರು ಕನ್ನಡ ಬರಲ್ಲ, ಅಲ್ಲಿ ಯಾರಿಗೂ ಬರಲ್ಲ. ಪಿಯಾನ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಪಿಯಾನೋನಿಗೋಸ್ಕರನೇ ವಿಡಿಯೋ ಮಾಡಿದ್ದು, ಪಿಯಾನೋನಿಗೋಸ್ಕರನೇ ಈ ವಿಡಿಯೋ ಡೆಡಿಕೇಶನ್ ವಿಡಿಯೋ. ಸೊ ಪ್ಲೀಸ್ ಯಾರಾದರೂ ನನ್ನ ಪಿಯಾನೋ ನೀವು ಮಿಸ್ ಮಾಡ್ಕೊಂಡಿದ್ರೆ ಮಿಸ್ ಯು ಪಿಯಾನ ಅಂತ ಕಳಿಸಿ. ಇನ್ಯಾವತ್ತೂ ಅವಳು ನೋಡೋಕ್ಕಾಗಲ್ಲ ನಾನು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಕ್ಸೆಪ್ಟ್ ಮಾಡ್ಕೋತೀನಿ. ಪಿಯಾನೋ ನನ್ನ ಜೀವನದಲ್ಲಿ ಒಂದು ಭಾಗ, ಬಂದು ಹೋದ್ಲು, ಖುಷಿ ಕೊಟ್ಟು ಹೋದ್ಲು. ಆದರೆ ಯಾವತ್ತೂ ಮರೆಯಲ್ಲ, ನಾನು ನನ್ನ ಪಿಯಾನೋನ ಯಾವತ್ತೂ ಮರೆಯಲ್ಲ. ಸೊ ನಮ್ಮ ಪಿಯಾನೋದು ಯಾವ್ಯಾವ ಕ್ಲಿಪ್ಪಿಂಗ್ಸ್ ಇತ್ತು, ಕೆಲವೊಂದು ರಿಪೀಟ್ ಆಗಿರ್ಬೋದೇನೋ. ಕೆಲವೊಂದೆಲ್ಲ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲ್ಸಲ್ಲಿ ಇದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ. ಕೆಲವೊಂದೆಲ್ಲ ಹೊಸ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ, ಕೆಲವೊಂದೆಲ್ಲ ಓಲ್ಡ್ ಕ್ಲಿಪ್ಪಿಂಗ್ಸ್, ಎಲ್ಲ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡ್ತೀನಿ. ನೋಡಿ ನಮ್ಮ ಪಿಯಾನೋನ. ಅಷ್ಟೇ, ಇದು ಪಿಯಾನ ಅಂತಲೇ ನಾನು ಇದನ್ನು ಸೇವ್ ಮಾಡ್ಕೋತೀನಿ. ಯಾವಾಗಲೂ ನೋಡಬೇಕು ಅಂದಾಗ ನಾನು ಯೂಟ್ಯೂಬ್ ಚಾನಲ್ನ, ಈ ವ್ಲಾಗ್ನ ಓಪನ್ ಮಾಡಿ ನೋಡ್ತೀನಿ. ಐ ಲವ್ ಯು ಪಿಯಾನ, ಐ ಮಿಸ್ ಯು ಸೋ ಮಚ್. ನಮ್ಮ ಮನೇಲಿ ಎಲ್ಲರೂ ನಿನ್ನ ಮಿಸ್ ಮಾಡ್ಕೋತಿದ್ದಾರೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿನ್ನ ಮಿಸ್ ಮಾಡ್ಕೋತಿದ್ದಾರೆ. ಪಲ್ಲವಿ ಆಗ್ಬೋದು, ನಾಗಲಕ್ಷ್ಮಿ ಆಗ್ಬೋದು, ನಮ್ಮ ಅಮ್ಮ, ನಮ್ಮ ಅತ್ತೆ ಎಲ್ಲರೂ ಮಿಸ್ ಮಾಡ್ಕೋತಿದ್ದಾರೆ. ಬಟ್ ಎಲ್ಲರಿಗಿಂತನೂ ಜಾಸ್ತಿ ನಾನು ಮಿಸ್ ಮಾಡ್ಕೋತಿದ್ದೀನಿ ನಿನ್ನ. ಐ ಲವ್ ಯು ಸೋ ಮಚ್ ಪಿಯಾನ. ನೀನು ನನ್ನ ಮಗಳು ಥರ. ನಮ್ಮ ಅತ್ತೆ ಅಂತೂ ಸ್ವಂತ ಮೊಮ್ಮಗಳ ಥರ ಟ್ರೀಟ್ ಮಾಡ್ತಾಯಿದ್ರು. ಊರ ಹಬ್ಬಕ್ಕೆ ಹೋದಾಗ ನಿನಗೆ ಮೊಬೈಲು, ನಿನಗೆ ಕ್ಲಿಪ್ಪು, ಎಲ್ಲ ಸನ್ಗ್ಲಾಸ್ ಎಲ್ಲ ತೊಗೊಬಂದು ಕೊಟ್ಟಿದ್ರು ನಮ್ಮತ್ತೆ. ಆ ವಿಡಿಯೋ ಕೂಡ ಇತ್ತು, ಎಲ್ಲ ಇನ್ಸ್ಟಾಗ್ರಾಮಿದೆ. ಸೊ ಇದಷ್ಟೇ ನಮ್ಮ ಪಿಯಾನೋಗೋಸ್ಕರ ನೋಡಿ, ಎಲ್ಲ ಕ್ಲಿಪ್ಪಿಂಗ್ಸು ನೋಡಿ ನಮ್ಮ ಪಿಯಾನೋ. ಇಬ್ಬರ ಹೆಸ್ರು ಹೇಳಮ್ಮ. ಪಿಯಾನ ನಮ್ಮಿಬ್ಬರ ಹೆಸ್ರು ಹೇಳು. ನಮ್ಮ ಹೆಸರು ಸಂಗೀತ. बोल बा संगीता, बोल संगीता, उधर बोल, उधर बोल, बोल संगीता, आयशा. तुम्हारा नाम? नाम श्यामा. इवर ಹೆಸರು ಸಂಗೀತ. ಸಂಗೀತ देखो कैसे पाया ಏನು ತಿಂದಿ? ಲಾಗಿ ಮುದ್ದೆ ತಿಂದ. ನನಗೆ ಲಾಗಿ ಮುದ್ದೆ ನೀರು ಕುಡಿ. ತೊಟ್ಟಿರೋ ನೀರು ಸರಿಯಾಗಿ ಕುಡಿಸ್ತಾ ಇಲ್ಲ ಮಗುಗೆ. पियाना हमारा पियाना ನೋಡಿ ಅಮ್ಮ ಮಾಡಿರೋ ಮೇಕಪ್. पियाना हमारा है. हाँ हमारा पियाना. दीदी क्या माँ? दीदी पियाना. हाँ दीदी पियाना तो. हाँ माँ
हमारा पियाना दीदी पियाना तो दीदी पियाना हमारा पियाना दीदी पियाना संगीत हमारा है हमारा हमारा संगीत हमारा 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 है संगीत हमारा है हमारा है संगीत हमारा 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 है हमारा है हमारा संगीत बी हमारा है पियाना ಒಂದು ಫೋಟೋ ಹೊಡ್ಕೊಳ್ಳೋಣ ಹಂಗೆ ಇರು ಒಂದು ಫೋಟೋ ಹೊಡ್ಕೊಳ್ಳೋಣ ಸ್ಮೈಲ್ ಕರ್ ಸ್ಮೈಲ್ ಸ್ಮೈಲ್ इसका इसे हमारा है संगीत इसका कर 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 इसे कर कर ಯಾನಂಗೆ ತುಂಬ ಇಷ್ಟವಾಗಿರೋ ಹಣ್ಣುಗಳಲ್ಲಿ 2 ಹಣ್ಣು ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅವಳು ಕೊಡೋದೇ ದ್ರಾಕ್ಷಿಗೆ. ಸೊ ಅತ್ತೆಗಳು ತುಂಬ ದಿನದಿಂದ ಅಂಗೂರು ಅಂತ ಇದ್ಲು. ಆವಾಗ ಸೀಸನ್ ಇತ್ತು ತಂದು ಕೊಡ್ತಿದ್ವಿ, ಬಟ್ ಇವಾಗಿಲ್ಲ. ಆದರೂ ಕೂಡ ಇವಳು ಕೇಳಿದ್ದಕ್ಕೆ ಬನಶಂಕರಿ ಎಲ್ಲರೇ 40th ಕ್ರಾಸಲ್ಲಲ್ವಾ, 13th ಕ್ರಾಸ್ 40th ಕ್ರಾಸ 30th ಕ್ರಾಸ, ಅದು 13th ಕ್ರಾಸಾ 40th ಕ್ರಾಸು ಅಲ್ಲಿ ತಂದು ಕೊಟ್ಟಿದ್ದಾರೆ. ಸೊ ಮೇಡಮ್ ವೇಟಿಂಗಲ್ಲಿದ್ದಾರೆ. क्या इसका नाम पियाना इसका नाम अंगूर होना ಏನಾಯಿತು ಹೋನಾ ತುಂಬ ಇಷ್ಟ ಅವಳಿಗೆ. ಸೊ ಇವಾಗ ಕೊಡ್ತೀನಿ, ವಾಶ್ ಮಾಡಿಬಿಟ್ಟು ರೆಡಿಯಾಗಿದ್ದಾಳೆ. ಹಂಗಾರೆ ಓನಮ್ಮ ಏನಾಯ್ತಮ್ಮ ಏನು ತೊಳ್ಳೋಣ ಹಂಗೇನೆ ಕೊಡಲ್ಲ ಅಂದಿದ್ದಕ್ಕೆ ಅಮ್ಮವ್ರಮ್ಮ ಹಮಾರ ಅಂಗೂರು ಅಜ್ಜಿ ನನಗೆ ತಗೊಬಂದಿದ್ದು ಪ್ಲೀಸ್ ಹಮಾರ ಸರಿ ಸರಿ ಕೊಡ್ತೀನಿ, ಕುತ್ಕೋ ಕೊಡೋಷ್ಟು ಕಿತ್ಕೊಬಿಡು ಹಂಗೇನೆ. ಪಿಯಾನದು ಅಂಗೂರು ವಾ नहीं 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 हाँ क्या माँ कौन ನಾ ಇದಾಯ್ತು ಆಮೇಲೆ ಅದಾಯ್ತು ನೋ ನಂಗೆ ಇಲ್ಲಿ ಬರಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಕೊಡು ಅವಳಿಗೆ ಕೊಡು ರೀ. ನಂಗೆ ಕೊಟ್ಟ ನಿಂಗೆ ಅವಾಗಲೇ ಅಂಗೂರು ಕ್ಯಾಕಯ್ಯ ಹಾಂ ಚಿಕನ್ ಅಂತೆ. ಇದರಲ್ಲಿ ಅಂಗೂರು ಇತ್ತಲ್ಲ ಎಲ್ಲೋಯ್ತು ಕಾಗಯ್ಯ ಅಂಗೂರು? ನಂಗೆ ಗೊತ್ತಿಲ್ಲ, ನಾನು ನಿನಗೆ ಅಂತ ಕೊಟ್ಟಿದ್ದು ಅಂಗೂರು. ಕೇಳಿ ಮಾಮನ್ನೇ ಪೂಚು ಏ अच्छा ये ತಿನ್ಬಿಡ ತಗೊಂಡು ಕೊಡಿ ಇನ್ನೊಂದು 2 ತೊಳ್ಬಿಟ್ಟು. क्या माँ काले वाला काले वाला ಹೋನಾ ನೋಡಿ ಯಾವಾಗಲೂ ಹಿಂಗೆ ಉಜ್ಜಿ ಆನ್ ಮಾಡ್ತಾಳೆ. ದೇವ್ರ ಮನೆ ಅದು ಮಾಮಿಗೆ ನೀನು ಕೊಡ್ತೀನಿ ನೀರು. ಒಂದು 3 ತೊಳ್ಬಿಟ್ಟು ಕೊಡ್ತೀನಿ.
ಕೊಟ್ಟ ಒಂದಷ್ಟು ಬಾಯಿಗೆ ಇಟ್ಕೊಂಡ್ಬಿಟ್ಲು ಹಾ ಇಟ್ಕೊಂಡ್ಬಿಡ್ತಾನೆ ಒಂದಷ್ಟು ಬಾಯಿಗೆ ಬೀಜನೂ ಕೊಡೋರು ಬಿಡಲ್ಲ. ಸೋಫಾ ಇವಳೇ ಮಾಡೋದು ನಮ್ಮ ಪಿಯಾನಣೆ ಹಂಗೆ ಎಳ್ಕೊಂಬಿಡ್ತಾಳೆ. ಅಲ್ಲೂಕ ಅವಳು ತುಂಬ ಇಷ್ಟ, ಅವಳಿಗೆ ಅಂತಾನೆ ಮೇನ್, ಅವಳಿಗೆಲ್ಲ ಮೇನ್ ತಂದಿದ್ದಮ್ಮ. ಚಾಯ್ ಚಾಯ್ ಹೇಳು, ಊಟ ಮಾಡೋ ಅಜ್ಜಿ ಪ್ಲೀಸ್, ತಿನ್ನು ಅಜ್ಜಿ. ತಿನ್ನಲ್ಲ, ನಾನು ತಿನ್ನಲ್ಲ. ನಾನು ಕಾಸು ತಾತಾಜಿ ತಟ್ಟೋಡಗು ಕಾಸು ಕಾಸು ಏನು ಕಾಸು बस इधर में नहीं, इधर में, इधर में. ಎಲ್ಲ ನೋಡ್ರಿ ಅದನ್ನ ಮಾಡ್ತಾರೆ. ಅದಕ್ಕೆ ಇದ್ರೆ ತಗೋಬರ್ರಿ ಸಂಗೀತ ದೀದಿ ಇಷ್ಟ ಆಗೈತೆ ಅಮ್ಮ ಸಂಗೀತ ದೀದಿ ಅಮ್ಮ ಸಂಗೀತ ದೀದಿ ಸರಿ ಆಯ್ತು. ಮೇಡಮ್ಗೆ ಇವಾಗ ವಿಡಿಯೋ ಕಳಿಸ್ತಾ ಇದ್ದೀನಿ. ಇರೋ ಅಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ. ಕಜ್ಜಾಯ ಚೆನ್ನಾಗಿತ್ತಾ? ಕಜ್ಜಾಯ ಅಚ್ಚಾಯೇ? अच्छा बोल चाय ಅವಳು ತಿನ್ಲಿ ತಾನೆ ಕಜ್ಜಾಯ? ಮಿಟ್ಟು ಏನು ತಿಂತಾ ಇದೀಯ ನೀನು? ಕಜ್ಜಾಯ ತಿಂತಾ ಇದೀಯಾ? कहाँ दीदी को फोन नीचे डाल तो तो क्या गोले गोले दिमू दिमू क्यों सारा दीदी को फोन नीचे डाल तो बोल. आमी तो क्या गोले गोले दिमू हाँ तू ओपन कर, तुम्हारा फेस ओपन कर. क्यों सहाना दीदी को फोन नीचे डाल तो? क्यों? ओपन कर, फेस ओपन कर. क्यों क्यों नीचे डालते फोन? क्यों माँ? क्यों नीचे डालते सहाना दीदी को फोन? क्यों नीचे डालते? तो क्या गोले गोले दिमू ಆ ಯಾವ ಭಾಷೆನೇ ಇದು? ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗ್ತಾ ಇಲ್ವಲ್ಲೇ. ಕ್ಯೂ ಸಹನಾ दीदी का फोन नीचे डालते क्या गोले गोले दिमू कोई दिम्मू. क्यों हम तो क्या गोले गोले दिमू क्यों हम तो क्या गोले गोले दिमू क्या पियाना क्यों माँ सहाना दीदी का फोन नीचे डालते? क्यों सहाना दीदी का फोन नीचे डालते? आमी तो क्या गोले गोले दिमू आशा हाँ तुम्हारा चेन देख. क्यों नीचे डालते फोन? हम तो क्या गोले गोले दिमू ಕೊಯ್ಯೆ ದುಮ್ಮು ಅಕ್ಕದನ್ನು ಕೊಯ್ಯೆ ದುಮ್ಮು. ಅವ್ರ ಅಮ್ಮಂಗೆ ನೋಡ್ಸ್ಬೇಕಾದ್ರೆ ಇದೇನಂತ ಕೇಳಬೇಕು. ಕ್ಯೂ ನೇಚರ್ ಅಲ್ತಮ್ಮ ಫೋನು? तो क्या गोले गोले दिमू ನಾನು ಬಿಡಿಸಿಲ್ಲ ಅಂತನಾ? ಕ್ಯೂ ಮಾ आमी तो क्या गोले गोले दिमू ಅಮ್ಮ ರಾಯೇಶ್ವರಮ್ಮ ಥರ ಕಾಣಿಸ್ತಾಳಮ್ಮ. ರಾಯೇಶ್ವರಮ್ಮ ಫೋಟೋ ನಿಂತ್ಕೊತಾಳಲ್ಲ ಹಿಂಗೆ ಇವು ಅಂತ. ಅಮ್ಮ ಅವಳು ಹೆಂಗೆ ನಿಂತೋಳು ನೋಡಮ್ಮ ಅಲ್ಲಿ. ತುಟಿ ಸರಿಯಾಗಿ ಮಾಡು ಪಿಯಾನ. ಅಯ್ಯ ತುಟಿ ಏನು ಹಂಗೆ ಮಾಡ್ಕೊಂಡಿದ್ಯಾ? ತುಟಿ ಹೋಗಲ್ಲ. ಅಮ್ಮ ನಂಗೆ ನಗು ಬರ್ತದೆ. ಸ್ಮೈ क्या भी नहीं ಹೋಗಲ್ಲ. ಮ್ಯಾಟ್ ಲಿಪ್ಸ್ಟಿಕ್ ಅದು ಹೋಗಲ್ಲ. ಸರಿಯಾಗಿ ಮಾಮೂಲಿ ಮೂತಿ ಅನ್ಸ ಹೆಂಗೆ ಮಾಡ್ಕೊ ಮೂತಿನ. ಹಾಂ ಸ್ಟೈಲಾಗಿ ನಿಂತ್ಕೋ.
ಸ್ಟೈಲಾಗಿ ನಿಂತ್ಕೊಮ್ಮ. ಅಯ್ಯೋ पियाना ऐसा ऐसा टच कर ऐसा कर दो दो हाथ में कर ऐसा ऐसा नीचे छोड़ो, हाथ नीचे छोड़ो, हाथ नीचे छोड़. ಹೋಗಲ್ಲ ಡಿಗ್ರಿ. ಫೋಟೋ ಮಾಡು. दुनिया में शाकाहारी खाने की पियाना बाय कर. ಮಲ್ಕೊಂಡೆ ಬಾಯ್ ಮಾಡು. ಬಾಯ್ ಬಾಯ್. ಮಲ್ಸ್ಕೊ ಅವ್ರಿ. पियाना ಹಾಯ್. ಅವರಣಿ ಅವನಿಗೆ ಸಂಗೀತ ದಿದಿ. ಅವರಣಿ ನಿನ್ನ ಹೆಸರು ಪಿಯಾನ ಮೇಡಮ್ ಅವ್ರು ಯಾಕೆ ಹಿಂಗೆ ಓಡ್ಬತ್ತವ್ರೆ ಅಂತ ಗೊತ್ತಾ ನಿಮಗೆ? ಅಪ್ಪ ಯಾಕೆ ಅಂತ ಹೇಳಪ್ಪ ನೀವೇ. ತಿಂದು ಜೀರ್ಣ ಆಗಲಿ ಅಂತ 2 ಟ್ರಿಪ್ ತಿಂದಿದ್ದು. 2 ಕೋಟ, ಒಂದು ದೋಸೆ ಕೋಟ, ಒಂದು ಅನ್ನ ಸಾಂಬಾರು ಕೋಟ, ಪಕ್ಕದ ಮೇಲೆ 1 ಕೋಟ, ನಮ್ಮನೇಲಿ 1 ಕೋಟ. ಬಜ್ಜಿ ಕೋಟ. ಅವಳಿಗೆ ಹೊಟ್ಟೆ ಫಿಲ್ ಆಗೋಗಿತ್ತು. ಆದ್ರೂ ನೋಡಿ ಇವಾಗ ನಾಚಿಕೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಟ್ಟು ಅವಳು ಅಡುಗೆ ಮನೆ ಒಳಗಡೆ. ಅವಳಿಗೆ ಊಟ ಜಸ್ಟ್ ಇವಾಗ ತಾನೇ ತಿಂದ್ಲು, ಹೊಟ್ಟೆ ತುಂಬ ಇತ್ತು. ಅಲ್ಲಿಂದ ಇಲ್ಲಿಗೆ ಫುಲ್ ವಾಕ್ ಮಾಡ್ತಾ ಇದ್ಲು ನೋಡಿ. ಅಲ್ಲಿ ಇದರ ಅಮ್ಮ ಇದರ ವಾಕರ್ ದೀದಿ ಪಸ್ ನೋಡಿ ಅದು ವಾಕಿಂಗು ನೋಡಿ. ಜಸ್ಟ್ ಈಗ ತಿಂದ ತಕ್ಷಣ ಓಡಿ ಹೋಯ್ತವಳೆ. ಕರ ವಾಕಿಂಗ್ ಕರ ಕರ ವಾಕಿಂಗ್ ಕರ. ಸಾಕು ಈ ಕೈ ಒರೆಸ್ಕೊತಾವಳೆ. ನೋಡಿ ಮತ್ತೆ ಕೈಸ್ಕೊಂಡು. ಏನದು ನೀರಪ್ಪ ಕೈಸ್ಕೊಂಡಿನಿ. ನೋಡಿ ಬಾಯೆಲ್ಲ ಹೆಂಗೆ ಒರೆಸ್ಕೊತಾಳೆ. ವಾಕಿಂಗ್ ಕರ್. ಓಹೋ ಹೋ ಹೋ ಹೋ. क्या कर तू पियाना क्या कर रहे हो? पियाना इधर देख माँ. क्लीन कर बस. ಅವಳು ನೋಡಿ ಮೂತಿ ಆ ಕಡೆ ತಿರ್ಸ್ಕೊಂಡು ಕುತ್ಕೊಂಡ್ಬಿಟ್ಟವಳೆ. ಪಿಯಾನ ಮೇಲೆ ಕೋಪ ಮಾಡ್ಕೊಂಡು. ಪಿಯಾನ ಮುತ್ಕೊಡೋಗಮ್ಮ. पियाना ಮಿಟ್ಟುಗೆ ಮುತ್ಕೊಡೋಗು. ಬಿಟ್ಟು ಮುಟ್ಬೇಡ, ಮುಚ್ಕೊಡು. ಮುಚ್ಕೊಡು ಬಿಟ್ಟು. ಎಷ್ಟೊವರೆಗೂ ವಾಕಿಂಗ್ ಮಾಡಿದ್ಲು ಅಂದ್ರೆ ನಾನು ವೀಡಿಯೋ ಮಾಡೋಷ್ಟು ವಾಕಿಂಗ್ ಮಾಡಿ ಮುಗಿಸ್ಬಿಟ್ಲು. ಐ ಲವ್ ಯು ಸೋ ಮಚ್. ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ, ಎಲ್ಲರ ಕಡೆಯಿಂದನೂ ವಿ ಮಿಸ್ ಯು ಪಿಯಾನಾ ಅನ್ನೋ ಹೆಸರು ನಾನಂತೂ ಅಷ್ಟು ಈಸಿಯಾಗಿ ಮರೆಯಲ್ಲ. ಯಾಕಂದರೆ ಸ್ವಲ್ಪ ಕೆಲವೇ ದಿನಗಳು, ಕೆಲವೇ ತಿಂಗಳಾಗಿರ್ಬೋದು, ಬಟ್ ನೀ ನಮ್ಮ ಮನಸ್ಸಲ್ಲಿ ಹಂಗೆ ಬೇರೂರ್ಬಿಟ್ಟಿದ್ಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ನಿನ್ನ ಕೇಳ್ತೀನಿ. ಯಾಕೆ ಗೊತ್ತಾ, ನೀನು ಎಷ್ಟು ದಿನ ನಮ್ಮ ಮನೆಗೆ ಬಂದಿದ್ವಿ ಅಷ್ಟು ದಿನ ನಾವು ತುಂಬ ಖುಷಿಯಾಗಿದ್ವಿ. ಎಲ್ಲರೂ ಆ ಥರ ಅಷ್ಟು ಚೆನ್ನಾಗಿರೋ ಖುಷಿ ಕೊಡೋಕ್ಕಾಗಲ್ಲ. ನಮ್ಮ ರಿಲೇಟಿವ್ಸಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಅಕ್ಕಪಕ್ಕದಲ್ಲಿ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳು ಈ ಲೆವೆಲ್ ಖುಷಿ ಕೊಟ್ಟಿಲ್ಲ, ನಿನ್ನಷ್ಟು ಹಚ್ಕೊಂಡಿಲ್ಲ. ಸೊ ನೀನು ಅಷ್ಟು ಹಚ್ಕೊಂಡಿದ್ದೀಯಾ, ನಿನ್ನ ಮನೆಯವರು ಅನ್ನೋ ಥರ ನಮ್ಮನ್ನು ನೋಡಿದ್ಯಾ ನೀನು. ಸೊ ನಾವು ನಿನಗೆ ಮಾಡಿರೋದು ಏನೂ ಅಲ್ಲ, ನೀನು ನಮಗೆ ಕೊಟ್ಟಿದ್ಯಲ್ಲ ಪ್ರೀತಿ, ಅದು ಅದಕ್ಕಿಂತನೂ ಜಾಸ್ತಿ. ಸೊ ನನ್ನನ್ನು ನೆನೆಸ್ಕೊಂಡ್ರೆ ಸಾಕು, ನಿಮ್ಮೂರಲ್ಲಿ, ನಿಮ್ಮ ಬಿಹಾರಲ್ಲಿ
ಸಂಗೀತ ದೀದಿ ಅಂತ ನಿನ್ನ ಬಾಯಲ್ಲಿ ಒಂದು ಹೆಸರು ಬಂದಿರುತ್ತೆ, ನೆನೆಸ್ಕೊಂಡಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ನೀನು ಮರ್ತೋಗ್ತೀಯ ಕರೆಂಜಿಕೋಳು, ಬಟ್ ನಾವು ಮರೆಯಲ್ಲ. ಬಾಯ್ ಬಾಯ್, ಮಿಸ್ ಯು ಸೋ ಮಚ್.